ನಮಸ್ಕಾರ. ನಾಳೆ ಮೇ 28 ಗುರುವಾರ. ನಾಳೆಯಿಂದ 53 ವರ್ಷ. ಈ 8 ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಾ ಇದ್ದು ಖಜಾನೆ ಫುಲ್ ದುಡ್ಡು ಅಂತ ಹೇಳಬಹುದು. ರಾಯರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳೆ ಮೇ 28 ಗುರುವಾರದ ಜೊತೆಗೆ ಮುಂದಿನ 53 ವರ್ಷ ಈ 8 ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಾ ಇದ್ದು ರಾಯರ ಕೃಪಾಶೀರ್ವಾದ ಇರೋದ್ರಿಂದ ಖಜಾನೆ ಫುಲ್ ದುಡ್ಡು ಅಂತ ಹೇಳಲಾಗ್ತಾ ಇದೆ. ಈ ರಾಶಿಯವರ ಜೀವನದಲ್ಲಿ ಇನ್ಮುಂದೆ ಹಣದ ಆಗಮನಕ್ಕಿರತಕ್ಕಂತ ಒಂದಷ್ಟು ಅಡೆತಡೆಗಳು ನಿವಾರಣೆಯಾಗಿ ಈ ರಾಶಿಯವರು ರಾಯರ ಮಹಾ ಕೃಪೆಯನ್ನ ಪಡ್ಕೊಳ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಅತ್ಯದ್ಭುತವಾದಂತಹ ಲಾಭಗಳು ಸಿಗ್ತಾ ಹೋಗುತ್ತೆ. ಕುಟುಂಬದ ವಿಚಾರಗಳು ಹಾಗೂ ಹಣಕಾಸಿಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿನ ಗೊಂದಲಗಳು, ಒತ್ತಡಗಳು ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಿವಾರಣೆಯಾಗುತ್ತೆ. ಸಾಧ್ಯವಾದಷ್ಟು ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಹೋಗಬೇಡಿ. ಶಾಂತ ಮನಸ್ಥಿತಿಯಿಂದ ಕಾರ್ಯನಿರ್ವಹಿಸಿದ್ರೆ ಸಮಸ್ಯೆಗಳನ್ನ ಸುಲಭವಾಗಿ ನಿಭಾಯಿಸಲಿಕ್ಕೆ ಸಾಧ್ಯವಾಗುತ್ತೆ. ವ್ಯವಹಾರ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳು ಕೂಡ ಕಂಡುಬರಬಹುದು. ಕೆಲವು ಕೆಲಸಗಳಲ್ಲಿ ವಿಳಂಬ ಅಥವಾ ಅಡಚಣೆ ಉಂಟಾದ್ರೂ ಕೂಡ ನೀವು ಪರಿಸ್ಥಿತಿಯನ್ನ ಕ್ರಮೇಣ ಸುಧಾರಿಸುವ ಎಲ್ಲ ಚಾಕಚಕ್ಯತೆಯನ್ನ ಹೊಂದಿದ್ದೀರಾ. ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಂಡ್ರೆ ಎದುರಾಗ್ತಕ್ಕಂಥ ಸವಾಲುಗಳನ್ನ ಯಶಸ್ವಿಯಾಗಿ ಮೀರಿ ಮುಂದೆ ಸಾಗ್ಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿನ ವಹಿಸೋದು ತುಂಬಾನೇ ಮುಖ್ಯವಾಗುತ್ತೆ. ಯಾಕಂದ್ರೆ ಬದಲಾಗ್ತಿರ್ತಕ್ಕಂಥ ಹವಾಮಾನದಿಂದ ದೈಹಿಕ ದೌರ್ಬಲ್ಯ ಅಥವಾ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಕಾಡುವ ಸಾಧ್ಯತೆ ಇದೆ. ಹೀಗಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಸರಿಯಾದ ಸಮಯಕ್ಕೆ ಆಹಾರ ಮತ್ತು ನೀರಿನ ಸೇವನೆ ಕಡೆ ಗಮನವನ್ನು ಕೊಡಿ. ಇನ್ನು ವ್ಯವಹಾರ ಕ್ಷೇತ್ರದಲ್ಲಿ ನೀವು ದೀರ್ಘಕಾಲದಿಂದ ರೂಪಿಸಿಕೊಂಡಿರ್ತಕ್ಕಂಥ ಯೋಜನೆಗಳು ನಿಧಾನವಾಗಿ ಯಶಸ್ಸಿನತ್ತ ಸಾಗಲು ಆರಂಭವನ್ನ ಮಾಡುತ್ತೆ. ತಾಳ್ಮೆಯಿಂದ ಮುಂದುವರೆದ್ರೆ ಉತ್ತಮ ಫಲಿತಾಂಶಗಳು ಕೂಡ ಸಿಗುತ್ತೆ. ಪ್ರಯಾಣವನ್ನ ಯೋಜಿಸ್ತಿದ್ರೆ ಹಿರಿಯರ ಸಲಹೆ ಅಥವಾ ಮಾರ್ಗದರ್ಶನವನ್ನ ಪಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ ಅಥವಾ ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ನಡೆಸ್ತಿರ್ತಕ್ಕಂಥವರಿಗೆ ತಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಂದ್ರೆ ಕಠಿಣ ಪರಿಶ್ರಮಕ್ಕೆ ಒಳ್ಳೆ ಫಲ ಸಿಗ್ತಕ್ಕಂಥ ಸಮಯ ಹತ್ತಿರದಲ್ಲೇ ಇದೆ ಅಂತ ಹೇಳಬಹುದು. ಹೊಸ ಮನೆ, ಜಮೀನು, ಆಸ್ತಿ, ಇತರ ಒಂದಷ್ಟು ಲಾಭಕರ ವಸ್ತುಗಳನ್ನ ಖರೀದಿಸುವ ಯೋಗ ಕೂಡ ಈ ಸಂದರ್ಭದಲ್ಲಿ ನಿರ್ಮಾಣವಾಗಿದೆ. ಇನ್ನು ನೀವು ನಿಮ್ಮ ಆಲೋಚನೆಗಳು ಲಾಭದಾಯಕವಾಗಿತ್ತು ಅಂತ ಅಂದ್ರೆ ಯಶಸ್ವಿ ಜೀವನವನ್ನ ನಡೆಸ್ತೀರಾ. ಆದ್ರೆ ಅತಿಯಾದ ಆತುರ ಅಥವಾ ದುರಾಹಂಕಾರದಿಂದ ಕೆಲಸಗಳನ್ನ ಅರ್ಧದಲ್ಲೇ ಬಿಡೋ ಪರಿಸ್ಥಿತಿಗೆ ನೀವು ನಿಮ್ಮನ್ನ ದೂಡ್ಕೋಬೇಡಿ. ಸಾಧ್ಯವಾದಷ್ಟು ತಾಳ್ಮೆ, ವಿವೇಕ ಇದೆಲ್ಲದೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಅಸೂಹೆ ಅಥವಾ ಹೋಲಿಕೆಯ ಮನೋಭಾವದಿಂದ ದೂರ ಇದ್ರೆ, ನಿಮ್ಮ ಶಕ್ತಿಯನ್ನ ಸಕಾರಾತ್ಮಕ ಮತ್ತು ರಚನಾತ್ಮಕ ಕಾರ್ಯಗಳತ್ತ ಕೇಂದ್ರೀಕರಿಸಿದ್ರೆ ನೀವು ನೆಮ್ಮದಿಯುತ ಜೀವನವನ್ನ ನಡೆಸಬಹುದು. ಈ ಹಿಂದೆ ಕಾಡಿದ್ದ ಆರೋಗ್ಯ ಸಮಸ್ಯೆ ಕೂಡ ನಿವಾರಣೆ ಆಗತ್ತೆ. ಹೊಸ ಉದ್ಯೋಗದ ಅವಕಾಶ ಅಥವಾ ಶುಭ ಸುದ್ದಿಯು ನಿಮ್ಮ ಉತ್ಸಾಹವನ್ನ ಹೆಚ್ಚುತ್ತೆ. ಸಾಮಾಜಿಕ ವಲಯಗಳಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸೋದ್ರಿಂದ ಒಂದಷ್ಟು ಜನರ ಪ್ರೀತಿಗೆ ಪಾತ್ರರಾಗ್ತೀರಾ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ, ಧನುರ್ ರಾಶಿ, ಕುಂಭ ರಾಶಿ, ಮೀನ ರಾಶಿ, ಮಿಥುನ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ಕೊನೆಯದಾಗಿ ವೃಶ್ಚಿಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.